ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಂಗಳೂರು ಸುತ್ತಮುತ್ತ ಎಲ್ಲಾದರೂ ಹೋಮ್ ಸ್ಟೇ ಅಂತ ಅಂದರೆ ನೇಚರ್ ಫ್ರೆಂಡ್ಲಿ ಇರುವಂಥ ಹೋಮ್ ಸ್ಟೇ ಅಂದರೆ ಸಕಲೇಶಪುರ ಅಂತ ಹೇಳ್ಬೋದು. ಸೊ ಸಕಲೇಶಪುರದಲ್ಲಿ ಯಾವ ಹೋಮ್ ಸ್ಟೇ ತುಂಬ ಚೆನ್ನಾಗಿರುತ್ತೆ, ಹಾಗೆ ಫುಡ್ ಯಾವ ಥರ ಇರುತ್ತೆ, ಹಾಗೆ ಪ್ರೈಸಸ್ ಏನು, ಪ್ರತಿಯೊಂದು ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ಸ್ಕಿಪ್ ಮಾಡ್ದಿದಂಗೆ ಈ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಬರ್ತಾ ಇರೋದು ಬಿದಿರಿನ ಕಾಡು ಹೋಮ್ ಸ್ಟೇಗೆ. ಇದು ಲೊಕೇಶನ್ ಆಗಲಿ ಅಡ್ರೆಸ್ ಆಗಲಿ ಕಂಪ್ಲೀಟಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಕಾಫಿ ಎಸ್ಟೇಟ್ ಮಧ್ಯದಲ್ಲಿರುವಂಥ ಹೋಮ್ ಸ್ಟೇ ಇದು. ತುಂಬಾ ಚೆನ್ನಾಗಿದೆ. ಈ ಬೆಂಗಳೂರು ಟ್ರಾಫಿಕ್ಕು, ಕಿರಿಕಿರಿ ಇದೆಲ್ಲ ನೋಡಿ ಸಾಕಾಗಿದ್ರೆ ಸೊ ಈ ಥರ ನೇಚರ್ ಫ್ರೆಂಡ್ಲಿ ಇರೋಂಥ ಹೋಮ್ ಸ್ಟೇ ಬೇಕು ಅಂದರೆ ಈ ಬಿದಿರಿನ ಕಾಡು ಹೋಮ್ ಸ್ಟೇ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಇದು ಆಲ್ರೆಡಿ ನಾವು 3 ಟೈಮ್ಸ್ ವಿಸಿಟ್ ಮಾಡಿದ್ದೀವಿ ಈ ಹೋಮ್ ಸ್ಟೇಗೆ. ತುಂಬಾ ಚೆನ್ನಾಗಿದೆ. ಎನ್ವೈರ್ನ್ಮೆಂಟ್ ಕೂಡ ಹಾಗೆ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿಯಾಗಿರ್ತಾರೆ. ನೀವು ನೋಡ್ತಾ ಇರ್ಬೋದು, ಫಸ್ಟಿಗೆ ಬರ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ ಅಂತ ಜ್ಯೂಸ್ ಕೊಟ್ಟಿದ್ರು. ನಾವು ಮಧ್ಯಾಹ್ನ ಲಂಚ್ಗೆ ಬಂದಿದ್ವಿ. ಸೊ ಬಿಫೋರ್ ಲಂಚಿಗೆ ಬರೋದಕ್ಕಿಂತ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಸೊ ಅವರು ಲಂಚನ್ನ ಪ್ರಿಪೇರ್ ಮಾಡಿರ್ತಾರೆ ನಮಗೆ. ಇಲ್ಲಿ ಪ್ರತಿದಿನ ಫುಡ್ ಮೆನು ಚೇಂಜ್ ಆಗ್ತಾ ಇರುತ್ತೆ. ನಾವು ಹೋದಾಗ ಅಕ್ಕಿ ರೊಟ್ಟಿ, 2 ಥರದ ಪಲ್ಯ ಮಾಡಿದ್ರು, ಹಾಗೆ ಪಲಾವು, ಅನ್ನ ಸಾರು, ಅನ್ನ ಮೊಸರು, ಮಜ್ಜಿಗೆ, ಸ್ವೀಟು, ಐಸ್ ಕ್ರೀಮು ಎಲ್ಲದೂ ಇತ್ತು ಮಧ್ಯಾಹ್ನದ ಊಟಕ್ಕೆ. ಇಲ್ಲಿ ಕಾಟೇಜ್ ಥರನೂ ಇದೆ. ಹಾಗೆ ಒಂದೇ ಸಲಿಗೆ ಒಂದು 30 ಮೆಂಬರ್ಸ್ ಥರ ಬರ್ಬೋದು. ಪರ್ ಹೆಡ್ ಅನ್ನೋ ಥರಕ್ಕೆ ಕಾಸ್ಟ್ ಮಾಡ್ತಾರೆ. ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವಂಥ ಪ್ಲೇಸ್ ಇದು. ಹಾಗೆ ಇಲ್ಲಿ ನಿಯರ್ ಬೈ ತುಂಬ ಪ್ಲೇಸಸ್ ಇದೆ. ಸೊ ನೀವು ಹೋಮ್ ಸ್ಟೇಯಲ್ಲೇ ಸ್ಟೇ ಆಗ್ತೀನಿ ಅಂದರೂ ಆಗ್ಬೋದು, ಅಥವಾ ಇಲ್ಲಿ ಸ್ಟೇ ಆಗಿಬಿಟ್ಟು ಬೇರೆ ಪ್ಲೇಸಸ್ನ ನೋಡ್ತೀನಿ ಅಂದರೆ ಟ್ರಕ್ಕಿಂಗ್ ಇದೆ, ಕೆಲವೊಂದು ದೇವಸ್ಥಾನಗಳಿದೆ. ನಿಯರ್ ಬೈ ತುಂಬ ಪ್ಲೇಸಸ್ ಇದೆ. ಸೊ ಬೇಲೂರು ಹಳೆಬೀಡು ಸಹ ಹತ್ತಿರ ಆಗುತ್ತೆ, ಇಲ್ಲಿಂದ ಸಕಲೇಶಪುರದಿಂದ ಹತ್ತಿರ ಆಗುತ್ತೆ. ನೀವು ಎಲ್ಲ ಪ್ಲೇಸಸ್ನೂ ಕವರ್ ಮಾಡ್ಕೋಬೋದು. 2 ಡೇಸಿಗೆ ಬಂದರೆ ಸೊ ಬೆಂಗಳೂರಿಂದ ಇದು 4 ಅವರ್ಸ್ ಜರ್ನಿ ಆಗುತ್ತೆ. ಸೊ ಸಕಲೇಶಪುರಕ್ಕೆ ಬಂದು ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿಬಿಟ್ಟು ಕೆಲವೊಂದು ಪ್ಲೇಸಸನ್ನು ನೋಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರಿಗೆ ರೀಚ್ ಆಗ್ಬೋದು ನೀವು. ಮಕ್ಕಳೆಲ್ಲ ಬಂದರೆ ನೀರಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಬೋದು, ಸ್ಕೇಟಿಂಗ್ ಆಡ್ಬೋದು. ಹಾಗೆ ದೊಡ್ಡವ್ರಿಗೂ ಸ್ಕೇಟಿಂಗ್ ಇದೆ, ಕ್ರಿಕೆಟ್ ಆಗಿರ್ಬೋದು, ಇಂಡೋರ್ ಆ್ಯಕ್ಟಿವಿಟೀಸ್, ಔಟ್ಡೋರ್ ಆ್ಯಕ್ಟಿವಿಟೀಸ್ ಎಲ್ಲದೂ ಇದೆ. ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡೋಷ್ಟೊತ್ತಿಗೆ ಸಾಯಂಕಾಲ ಆಗೇ ಹೋಗ್ಬಿಡ್ತು. ಸೊ ಆವಾಗ ಬಿಸಿ ಬಿಸಿಯಾಗಿರೋ ಕಾಫಿ ಹಾಗೆ ಬಜ್ಜಿನ ಕೊಡ್ತಾರೆ. ಸಕಲೇಶಪುರ ಸುತ್ತಮುತ್ತ ಬಂದಾಗ ಸೊ ಈ ಪ್ಲೇಸನ್ನು ವಿಸಿಟ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಚಳಿಗಾಲದಲ್ಲಿ ಬಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಎನ್ವೈರ್ನಮೆಂಟು. ಫ್ಯಾಮಿಲಿ ಜೊತೆ ಬಂದಾಗ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಶಟ್ಲ್ ಕಾಕೆಲ್ಲ ಆಟ ಆಡಿದಾದಮೇಲೆ ಈವ್ನಿಂಗ್ ಸ್ಟಾರ್ಟರ್ಸ್ಗೆ ಸೊ ನಮಗೆ ಫ್ರೂಟ್ ಸಲಾಡ್ ಕೊಟ್ಟಿದ್ರು, ಹಾಗೆ ಮಸಾಲ ಪಾಪಡ್ ಕೊಟ್ಟಿದ್ರು. ನಾನ್ ವೆಜ್ಜು ಸಹ ಸ್ಟಾರ್ಟರ್ಸ್ ಇರುತ್ತೆ. ವೆಜ್ ಬೇಕು ಅಂದರೆ ವೆಜ್ಜು, ನಾನ್ ವೆಜ್ ಬೇಕು ಅಂದರೆ ನಾನ್ ವೆಜ್ಜು. ಹಾಗೆ ನಿಮಗೇನಾದರೂ ಬೇರೆ ಎಕ್ಸ್ಟ್ರಾ ಬೇಕು ಅಂದರೂ ಅವ್ರು ಮಾಡಿಕೊಡ್ತಾರೆ. ಸೊ ಫ್ರೆಂಡ್ಲಿಯಾಗಿರ್ತಾರೆ. ಇದೇ ಮೆನು ಅಂತ ಇರೋದಿಲ್ಲ, ನೀವು ಏನು ಬೇಕು ಅಂದ್ರೂ ಅದನ್ನು ಮಾಡಿಕೊಡ್ತಾರೆ. ಬಟ್ ರೆಗ್ಯುಲರ್ಲಿ ಮಸಾಲ ಪಾಪಡ್ಡು, ಬೇಬಿಕಾರ್ನ್ ಮಂಚೂರಿಯನ್ನು, ವೆಜಿಟೇಬಲ್ ಸಲಾಡ್ಡು ಇದನ್ನು ಬಿಟ್ಟು ಬೇರೆ ಏನಾದರೂ ಬೇಕು ಅಂದರೂ ಮಕ್ಕಳಿಗೂ ಮಾಡಿಕೊಡ್ತಾರೆ. ಸ್ಟಾರ್ಟರ್ಸ್ ಎಲ್ಲ ತಿಂದಾದ್ಮೇಲೆ ಮತ್ತೆ 1 ಅವರ್ ಗ್ಯಾಪ್ ಇರುತ್ತೆ. ಅದಾದಮೇಲೆ ಊಟಕ್ಕೆ ದೊಂಬರೋಟು, ಚಟ್ನಿ, ಪಲ್ಯ, ಹಾಗೆ ಬೆಣ್ಣೆ ಕಡುಬು ಸಿಗುತ್ತೆ ಇಲ್ಲಿ. ಸೊ ಇಲ್ಲಿನ ಸ್ಪೆಷಲ್ ಬೆಣ್ಣೆ ಕಡುಬು, ಹಾಗೆ ಜೀರಾ ರೈಸು, ಅನ್ನ ರಸಮ್ಮು. ಮಕ್ಕಳನ್ನೇನಾದರೂ ಕರ್ಕೊಂಡು ಬಂದರೆ ಸೊ ಊಟಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ. ಆ ಥರ ಎಲ್ಲ ರೀತಿಯಿಂದ ರೊಟ್ಟಿ, ಅನ್ನ ಸಾರು, ಪಲ್ಯ ಎಲ್ಲದೂ ಇರುತ್ತೆ. ಸೊ ಇಲ್ಲಿನ ಸ್ಪೆಷಲ್ ಅಂದರೆ ಬೆಣ್ಣೆ ಕಡುಬು. ಮಾರ್ನಿಂಗ್ ಎದ್ದೇಳ್ತಿದ್ದಂಗೆ ಸುತ್ತಮುತ್ತ ಟೀ ಎಸ್ಟೇಟ್ ಮಧ್ಯದಲ್ಲಿ ಸ್ಟೇ ಆದಾಗ ತುಂಬಾ ಚಳಿ ಅನಿಸುತ್ತೆ. ಸೊ ಆ ಚಳಿಗೆ ಬಿಸಿ ಬಿಸಿಯಾಗಿರೋ ಕಾಫಿ, ಬಿಸ್ಕೆಟನ್ನು ಕುಡಿತಾ ಇದ್ದರೆ ಸೂಪರ್ ಆಗಿರುತ್ತೆ. ಈ ಥರ ಒಂದು ಎನ್ವೈರ್ನ್ಮೆಂಟ್ನ ನೀವು ಎಂಜಾಯ್ ಮಾಡಬೇಕು ಅಂದರೆ ನೀವು ಬರಬೇಕಿರೋದು ಬಿದಿರಿನ ಕಾಡು ಹೋಮ್ ಸ್ಟೇಗೆ. ಇಲ್ಲಿ ಪರ್ ಹೆಡ್ಗೆ 2000 ಚಾರ್ಜ್ ಮಾಡ್ತಾರೆ. ಹಾಗೆ ಮಕ್ಕಳಿಗೆ 1000 ಸಮಥಿಂಗ್ ಇರುತ್ತೆ, ಡಿಪೆಂಡ್ಸ್ ಆನ್ ಏಜ್. ಚೆಕ್ ಇನ್ ಟೈಮಿಂಗ್ಸ್ ಬಂದುಬಿಟ್ಟು 12 ಮೇಲೆ ಚೆಕ್ ಇನ್ ಆಗಬೇಕು. ನೀವೇನಾದರೂ ಮಧ್ಯಾಹ್ನ ಲಂಚಿಗೆ ಬರೋದಾದರೆ ಮುಂಚೆನೇ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸು, ಸ್ಟಾರ್ಟರ್ಸು, ಡಿನ್ನರು, ಹಾಗೆ ಮಾರ್ನಿಂಗ್ ಕಾಫಿ ಮತ್ತು ಬ್ರೇಕ್ಫಾಸ್ಟ್ ಇದಿಷ್ಟು ಇನ್ಕ್ಲೂಡ್ ಇರುತ್ತೆ.
ಮಾರ್ನಿಂಗ್ ಬ್ರೇಕ್‌ಫಾಸ್ಟಿಗೆ ತಟ್ಟೆ ಇಡ್ಲಿ, ದೋಸೆ, ಚಟ್ನಿ, ಪೊಂಗಲ್ ಎಲ್ಲದೂ ಇರುತ್ತೆ. ಸೊ ಮಕ್ಕಳಿಗೂ ಊಟದ ವಿಷಯದಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇಲ್ಲಿ ಚೆಕ್ಔಟ್ ಬಂದ್ಬಿಟ್ಟು 12 ಮೇಲೆ ಚೆಕ್ಔಟ್ ಆಗಬೇಕು. ಈ ಹೋಮ್ ಸ್ಟೇದು ಅಡ್ರೆಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಹೋಗೋದಕ್ಕಿಂತ ಮುಂಚೆ ನೀವು ಫೋನ್ ಮಾಡಿ ಕನ್ಫರ್ಮ್ ಮಾಡಬೇಕು. ಬುಕ್ಕಿಂಗಿಗೆ ಯಾವುದೇ ರೀತಿ ಚಾರ್ಜಸ್ ಮಾಡೋದಿಲ್ಲ ಅವರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.